Hi, I will show how to find out the square of number by using base method. ನಮಸ್ಕಾರ, ಸಂಖ್ಯೆಯ ವರ್ಗವನ್ನು ಆಧಾರ ಸಂಖ್ಯೆಯನ್ನು ಬಳಸಿಕೊಂಡು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. 96 ಸ್ಕ್ವೇರ್ 96ರ ವರ್ಗ. ಟು ಫೈಂಡ್ ಸ್ಕ್ವೇರ್ ಆಫ್ ದಿಸ್ ನಂಬರ್ 96ರ ವರ್ಗವನ್ನು ಕಂಡುಹಿಡಿಯಲಿಕ್ಕೆ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದ ಬೇಸ್. ನಾವು ಆಧಾರ ಸಂಖ್ಯೆಯನ್ನು ತಗೋಬೇಕು. ದ ಪವರ್ ಆಫ್ ಟೆನ್ಸ್ ವಿ ಕಾಲ್ ದೋಸ್ ಆಸ್ ಅ ಬೇಸ್. 10ರ ವರ್ಗಗಳನ್ನು ನಾವು ಆಧಾರ ಸಂಖ್ಯೆಗಳನ್ನಾಗಿ ತಗೋಬೇಕು. 10, 100, 1000, 10,000 ಹೀಗೆ ಮುಂತಾದವು. 10, 100, 1000, 10,000 ಎಕ್ಸೆಟ್ರಾ. ನೌ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಕನ್ಸಿಡರ್ ದ ಬೇಸ್ ವಿಚ್ ಈಸ್ ನಿಯರರ್ ಟು ದಿಸ್ ನಂಬರ್. ನಾವು ಆಧಾರ ಸಂಖ್ಯೆಯನ್ನು 96ರ ಸಮೀಪವಿರುವ ಸಂಖ್ಯೆಯನ್ನು ತಗೋಬೇಕು. ಸೊ ಇನ್ ದಿಸ್ ಕೇಸ್ ದ ಬೇಸ್ ಈಸ್ 100. ಇಲ್ಲಿ ಆಧಾರ ಸಂಖ್ಯೆ 100. ಟು ಫೈಂಡ್ ಸ್ಕ್ವೇರ್ ಆಫ್ 96 ಫಸ್ಟ್ ಸ್ಟೆಪ್ ಈಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ 100 ಆ್ಯಂಡ್ 96. ಫಸ್ಟ್ ಕೇಸ್ ಏನಿರುತ್ತೆ ಅಂತಂದರೆ ಆಧಾರ ಸಂಖ್ಯೆ ಮತ್ತು ಕೊಟ್ಟಿರುವಂಥ ಸಂಖ್ಯೆಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. 100 ಮೈನಸ್ 96 ಈಸ್ 4. 100 ಮತ್ತು 96ರ ನಡುವಿನ ವ್ಯತ್ಯಾಸ 4. ಸೆಕೆಂಡ್ ಸ್ಟೆಪ್ ಈಸ್ ವಿ ಹ್ಯಾವ್ ಟು ಫರ್ದರ್ ಸಬ್ಸ್ಟ್ರಾಕ್ಟ್ 4 ಫ್ರಮ್ 96. ಎರಡನೇ ಸ್ಟೆಪ್ಪಲ್ಲಿ ಬಂದಿರುವಂಥ ಉತ್ತರ 4ಅನ್ನು 96ರಲ್ಲಿ ಕಳಿಬೇಕು. 96 ಮೈನಸ್ 4 ಈಸ್ 92. ಇನ್ ಆನ್ಸರ್ ವಿ ಹ್ಯಾವ್ ಟು ಕನ್ಸಿಡರ್ 2 ಪಾರ್ಟ್ಸ್, LHS, RHS. ಉತ್ತರದಲ್ಲಿ ನಾವು ಮೊದಲು 2 ಭಾಗಗಳನ್ನಾಗಿ ಮಾಡಬೇಕು, LHS ಮತ್ತು RHS. ಇಲ್ಲಿ ಬಂದಿರುವಂಥ ಉತ್ತರವನ್ನು ನಾನು LHS ಅಲ್ಲಿ ಬರೀತೀನಿ. ನಾವು ಐ ವಿಲ್ ರೈಟ್ ದಿಸ್ ಆನ್ಸರ್ 92 ಇನ್ LHS. ಟು ಫೈಂಡ್ RHS ವಿ ಹ್ಯಾವ್ ಟು ಸ್ಕ್ವೇರ್ ದಿಸ್ ನಂಬರ್. ಓಕೆ, ಫಸ್ಟ್ ಕೇಸಲ್ಲಿ ಬಂದಂಥ ಉತ್ತರದ ವರ್ಗವನ್ನು ಕಂಡುಹಿಡಿಯಬೇಕು. ಇನ್ ಥರ್ಡ್ ಕೇಸ್ ವಿ ಹ್ಯಾವ್ ಟು ಸ್ಕ್ವೇರ್ ದಿಸ್ ಆನ್ಸರ್, ದಟ್ ಈಸ್ 16. 4ರ ವರ್ಗ 16. ನಾವು ಐ ವಿಲ್ ರೈಟ್ ದಿಸ್ 16 ಇನ್ RHS. 16ನ್ನು RHS ಅಲ್ಲಿ ಬರೀತೀನಿ. ಇವಾಗ ದ ಆನ್ಸರ್ ಆಫ್ 96 ಸ್ಕ್ವೇರ್ ಈಸ್ 9216. 96ರ ವರ್ಗದ ಉತ್ತರ 9216. ದಿಸ್ ಈಸ್ ದ ಆನ್ಸರ್.